ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಏನಿದು ರೈಲು ನಿಲ್ದಾಣ ನೋಡಿ, ಎಷ್ಟು ಚೆನ್ನಾಗಿದೆ ರೈಲ್ವೆ ನಿಲ್ದಾಣ. ಬೆಂಗಳೂರಿಂದ ಮೈಸೂರಿಗೆ ಬಂದ್ವಿ ರೈಲಲ್ಲಿ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಈ ದಿನದ ಜರ್ನಿ, ನಮ್ಮ ಇಂಡಿಯನ್ ಫ್ಲ್ಯಾಗ್ ಸೆಲ್ಯೂಟ್, ನಮ್ಮ ಮೈಸೂರು ರೈಲ್ವೆ ನಿಲ್ದಾಣ, ಮೈಸೂರು ರಾಜಧಾನಿ, ಮೈಸೂರು ಒಂದು ಜಿಲ್ಲೆ. ಅಲ್ಲಿಂದ ಹೊರಟೆವು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಅಲ್ಲಿಂದ ಬಸ್ಸಲ್ಲಿ ಹೊರಟೆವು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟಿಫನ್ ತಿಂದ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೊರಟೆವು ಕಂಪನಿ ಕಾರಲ್ಲಿ, ಕಂಪ್ನಿ ಬಸ್ಸಲ್ಲಿ. ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲು ನಿಂತೆವು. ಸಾವಿರಾರು ಜನ ಕ್ಯೂ ಅಮ್ಮನವರ ಆಶೀರ್ವಾದ ಪಡೆಯೋದಕ್ಕೆ 200 ರೂಪಾಯಿ ಟಿಕೆಟ್ ತಗೊಂಡು ಹೊರಡ್ಕೋದ್ವಿ ದೇವಿಯ ದರ್ಶನ ಮಾಡಲು. ನೋಡಿ, ಒಳಗೆ ಹೋಗ್ತಾ ಇದ್ದೀವಿ. ದೇವಿಯ ದರ್ಶನ ಮುಗಿಸಿಕೊಂಡು, ಚಾಮುಂಡೇಶ್ವರಿ ತಾಯಿಯ ದೇವಿ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದು ಫೋಟೋಶೂಟ್ ಮಾಡಿಸ್ಕೊಂಡು ಈ ದಿನ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿದ್ವಿ. ಮಂಗಳವಾರ ಭಾಳ ಅದ್ಭುತವಾದ ದೇವರ ದರ್ಶನ ಆಗಿತ್ತು. ತುಂಬ ಚೆನ್ನಾಗಿದೆ ದರ್ಶನ. ಇದು ನಮ್ಮ ಕಂಪ್ನಿ ಎಂಪ್ಲಾಯೀಸ್. ಮತ್ತು ಅಲ್ಲಿಂದ ಹೊರಟೆವು ಅರಮನೆ ಮೈದಾನ, ಅಂದರೆ ಪ್ಯಾಲೇಸಲ್ಲಿರುವ ಬಾಗಿಲು, ಶ್ರೀಗಂಧ ಮತ್ತು ಅಲ್ಲಿರುವ ಪೀಠೋಪಕರಣಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ದರ್ಬಾರ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆ ಬಾಗಿಲುಗಳು, ಆ ಥರ ಬಾಗಿಲು ನಾವು ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ದುಡ್ಡಿದ್ರೆ ಮಾಡಿಸ್ಬೋದು. ಮತ್ತು ಬೆಳ್ಳಿ ಚೇರ್ಗಳು, ಬೆಳ್ಳಿ ಕುರ್ಚಿಗಳು, ಕನ್ನಡಿಗಳು ನೋಡಿ, ಬೆಳ್ಳಿ ಕುರ್ಚಿಗಳು, ರಾಜರು ಕೂತಿರುವ ಬೆಳ್ಳಿ ಕುರ್ಚಿಗಳು. ಇದು ಪ್ಯಾಲೇಸ್ ಗ್ರೌಂಡಲ್ಲಿ ಇದೆ. ಎಲ್ಲ ಅರಮನೆ ಪ್ಯಾಲೇಸ್ ಮೈದಾನದಲ್ಲಿ ಇರುವ, ಪ್ಯಾಲೇಸ್ ಒಳಗಿರುವ ಜಾಗ ನೋಡಿ. ದರ್ಬಾರ್ ಹೇಗಿದೆ, ಅಲ್ಲಿ ಕೂತ್ಕೊಂಡು ರಾಜಮನೆತದವರು ವಚನ ಮಾಡ್ತಾಯಿದ್ರು. ಮತ್ತು ಅಲ್ಲಿನ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ಮತ್ತು ಹೊರಭಾಗದಲ್ಲಿರುವ ಒಂದು ಪಿಕ್ಚರ್ ಫೋಟೋಸ್, ಇದು ಹೊರಗಡೆ. ಮತ್ತು ಅಲ್ಲಿರುವ ಸುತ್ತಲೂ ನೇಚರಿಸ್ಕವಾದ ಒಂದು ಹಸಿರುಗೂಡಿತಿರುವಾದ ಒಂದು ಚಿತ್ರಕಲೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು KRSಗೆ ಹೊರಟಿವಿ ಸ್ನೇಹಿತರೆ. KRS ಇಲ್ಲಿದೆ ನೋಡಿ, ನಮ್ಮ ದಿನಚರಿಯನ್ನು ಕಳೆಯೋದಕ್ಕೆ ಒಳ್ಳೆಯ ಜಾಗ ಇದು. KRS ಓಪನ್ ಆಗೋದು ಸಂಜೆ 5 ಗಂಟೆಗೆ ಓಪನ್ ಆಗುತ್ತೆ. ಅಲ್ಲಿ ನೋಡೋದಕ್ಕೆ ನೋಟ ಚೆನ್ನಾಗಿರುತ್ತೆ. ಅದ್ಭುತವಾದ ಜಾಗ, ಅದ್ಭುತವಾದ ಪ್ಲೇಸು. ಒಂದು ನೈಸರ್ಗಿಕವಾದ ಒಂದು ಬೇಸಿಗೆ ತಾಣದಲ್ಲಿ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಕಾಯುತ್ತಿರುವ ಪ್ಲೇಸಸ್ಸು ಅಂತ ಕರ್ನಾಟಕದಲ್ಲಿದೆ. ಅದರಲ್ಲಿ ತುಂಬ ತಂಪಾದ ವಾತಾವರಣ. ಎಲ್ಲ ನಮ್ಮ ಕಂಪ್ನಿ ಎಂಪ್ಲಾಯೀಸು, ನಮ್ಮ ಕೊಲೀಗ್ಸು, ನಮ್ಮ ಸಾರ್ಸು, ಸೀನಿಯರ್ಸು ಎಲ್ಲರೂ ಜೊತೆಯಲ್ಲಿ ಮೀಟಿಂಗ್ ಮುಂಚೆ ಒಂದು ಸೈಟ್ಸಿಂಗ್ ಹೋಗಿದ್ವಿ ಸ್ನೇಹಿತರೆ. ಅದುವೇ KRSಗೆ, ಮೈಸೂರು KRSಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಒಂದು ದಟ್ಟವಾದ ಗಿಡಗಳು, ಮತ್ತು ಫೋಟೋಶೂಟ್ಗೆ ಅಂತಲೇ ಒಂದು ಕಟ್ಟಿಂಗ್ಸ್ವಾದ ಒಂದು ಗ್ರೀನಿಸ್, ಮತ್ತು ಅದು ಆ ಥರವಾದನೇ ಗಿಡ ಬೆಳೆಸಿದ್ದಾರೆ. ಪಾರ್ಕ್ ಸೌಲಭ್ಯ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫ್ಯಾಮಿಲಿ ಜೊತೆ ಹೋದ್ರಂತೂ, ಒಂದೇ ದಿನಕ್ಕೆ ಫ್ಯಾಮಿಲಿ ಜೊತೆ ಹೋದರೆ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸಸ್ಸು. ಚಿಕ್ಕ ಮಕ್ಕಳು ಕುಟುಂಬ ಸಮೇತವಾಗಿ ಹೋದರೆ ಮೈಸೂರು ಪ್ಯಾಲೇಸ್ ಗ್ರೌಂಡ್ಗೆ, ಕಾವೇರಿ ಮಾತಾ ದೇವಿ
ನೋಡ್ತಾ ಇದ್ದೀರಾ, ಅದು ಅಣೆಕಟ್ಟು, ಕನ್ನಂಬಾಡಿ ಕಟ್ಟೆ ಅಂತಿರಲ್ಲ, ಕಾವೇರಿ ಅಣೆಕಟ್ಟು ಹಿಂದೆ ಕಾವೇರಿ ಮಾತಾದೇವಿ ಕಟ್ಟೆ. ಅದೇ ಕಟ್ಟೆಗೆ ಯಾರಿಗೂ ಅಂದರೆ ಅದಕ್ಕೆಲ್ಲ ಒಂದು ಏನಾದರೂ ಒಂದು ದಾಖಲಾತಿಗಳಿದ್ದರೆ, ಅಂದರೆ ಗೌರ್ಮೆಂಟಿಂದ ಇಲ್ಲ ಸೆಂಟರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟರಿಂದ ವತಿಯಿಂದ ಅವ್ರ ಕಡೆಯಿಂದ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವೆಲ್ಲ ತುಂಬ ಜಾಸ್ತಿ ಇದ್ದಾವೆ. ಅವ್ರ ಮ್ಯಾಲ್ಗೆ ಬಿಡೋಲ್ಲ. ಓದೋರಿಗೆ ಮಾತ್ರ ಅದೊಂದು ಫೆಲ್ಸ್ ಇದ್ದವ್ರಿಗೆ ಮಾತ್ರ, ಅಪ್ರೂವ್ಮೆಂಟ್ ತೊಗೊಂಬಂದಿರೋರು ಮಾತ್ರ, ಮತ್ತು ಪತ್ರ ತೊಗೊಂಬಂದವ್ರಿಗೆ ಮಾತ್ರ, ಮತ್ತು ಅವ್ರ ಕಡೆಯಿಂದ ಅನುಮತಿ ತೊಗೊಂಡು ಅದ್ರ ಮೇಲೆ ಬಿಡ್ತಾರೆ ಸ್ನೇಹಿತರೆ. ಚಿತ್ರಕಲೆ ಎಷ್ಟು ಚೆನ್ನಾಗಿ ನೋಡಿ, ಆ ಗಿಡಗಳಲ್ಲಿ ಕಲೆ ವಿಂಗಡಿಸಿದ್ದಾರೆ. ಕಲೆಗೆ ಬೆಲೆ ಇಲ್ಲ ಅಂತಾರೆ. ಕಲೆಗಾರನ ಕಲೆ ಗೊತ್ತು, ಜಲಗಾರನ ಜಲ ಗೊತ್ತು, ನಿನಗೇನು ಗೊತ್ತು ಮಾನವ ಅಂತಾರಲ್ಲ ಹಾಗೆ ಅದೊಂದು ಚಿತ್ರಕಲೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಷ್ಟು ಸುಂದರವಾದ ಒಂದು KRS ಡ್ಯಾಮ್ ಹಿಂದೆ ಪಕ್ಕದಲ್ಲಿರುವ ಮೈದಾನದಲ್ಲಿ ಒಂದು 20 ಎಕರೆ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಈ ಗ್ರೀನ್ ಮತ್ತು ನೈಸರ್ಗಿಕವಾಗಿ ಒಂದು ತಾಣ ಇದೆ ನೋಡಿ. ಕುಟುಂಬ ಸಮೇತವಾಗಿ ಬಂದರೆ ನೋಡೋದಕ್ಕೆ ಅದ್ಭುತ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿದ್ದು ಕನ್ನಂಬಾಡಿ ಕಟ್ಟೆ. ನಿಮಗೇನಾದರೂ ನಾವು ನೋಡ್ತಾ ಇರೋ ವೀಡಿಯೋ ಮಾಡ್ತಾ ಇರೋದು ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಾಂಧವರಿಗೂ, ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಏನೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರು ಮೆಸೇಜ್ ಹಾಕಿ, ಕಮೆಂಟ್ಸ್ ಹಾಕಿ. ಏನಾದರೂ ತಪ್ಪು ಸರಿಗಳಿದ್ದರೆ ನಾವು ನೋಡಿ ತಿಳ್ಕೊಳ್ಳೋಣ ಮತ್ತು ಅದನ್ನು ಬರ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಂದು ಕುಟುಂಬಕ್ಕೆ, ಫ್ಯಾಮಿಲಿಗೆ ಒಂದು ಸೂಪರ್, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸ್ನೇಹಿತರೆ. ನಾವು ಮಳೆಗಾಲದಲ್ಲಿ ಹೋದರೂ ಇಷ್ಟು ತಂಪಾಗಿರುತ್ತೆ, ಬೇಸಿಗೆಯಲ್ಲಿ ಹೋದರೂ ಅಷ್ಟೇ ತಂಪಾಗಿರುತ್ತೆ. ಇಲ್ಲಿ ಒಂದು ಪ್ರಕೃತಿಗೆ ಸೌಂದರ್ಯವಾದ ತಾಣ ಅಂತ ಹೇಳ್ತೀವಲ್ಲ ಹಾಗೆ, ಸುತ್ತಲೂ ಹಸಿರು ಗಿಡ, ಒಂದು ತಣ್ಣನೆ ವಾತಾವರಣ. ಸಿಯಲ್ಲಿ ನಾವು ಹೇಗೆ ಮನೇಲಿ ಕೂತ್ಕೊಂಡು AC ಹಾಕೊಂಡಿರ್ತೀವೋ ಹೊರಗಡೆ ಹೋಟೆಲಲ್ಲಿ, ಅಲ್ಲಿ ಆ ಜಾಗ ಅದೇ ಥರ AC ಈ ಥರನೇ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ 4 ಗಂಟೆ 4:15ಗೆ ಬಿಡ್ತಾರೆ ಒಳಗಡೆಗೆ. ಒಬ್ಬರಿಗೆ 110-150 ರೂಪಾಯಿ ಟಿಕೆಟ್ ಇರ್ಬೋದು. ನಾನು ಟಿಕೆಟ್ ನೋಡಿಲ್ಲ, ಆದರೆ ಕಂಪ್ನಿಯಲ್ಲಿ ತೊಗೊಂಡಿದ್ರು. ಕಂಪ್ನಿ ನಮ್ಮ ಕೊಲೀಗ್ಸು, ನಮ್ಮ ಸಾರ್ಸು. ಮತ್ತು ಅಲ್ಲಿನ ಪಕ್ಕದಲ್ಲಿರುವ ಡ್ಯಾಮ್, ನಮ್ಮ ವಿಶ್ವೇಶ್ವರಯ್ಯ ಅವರು ಕಟ್ಟಿರುವ ಡ್ಯಾಮು, ಸರ್ವ ವಿಶ್ವೇಶ್ವರಯ್ಯ ಅವ್ರದ್ದು ಕಾವೇರಿ ಮ್ಯಾತೆ ಡ್ಯಾಮ್. ಇದ್ರ ಪಕ್ಕದಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಇದು ಬೋಟಿಂಗ್ಗೆ 110-150 ಇದೆ, ಮಕ್ಕಳಿಗೆ 50-60 ಮತ್ತು 110 ರೂಪಾಯಿ ಒಂದು ರೌಂಡ್ ಕರ್ಕೊಂಬರ್ತಾರೆ ಬೋಟಿಂಗು. ಇದೇ ಲೈನಲ್ಲಿ ಕ್ಯೂವಲ್ಲಿ ಹೋಗಿ ನೋಡಿ, ಅದು ಬೋಟಿಂಗು ರೌಂಡ್ಸ್ಗೆ 50 ರೂಪಾಯಿ, ದಡದಿಂದ ದಡಕ್ಕೆ 50-100 ರೂಪಾಯಿ ಅಂತ. ಈ ಥರ ಒಂದು ಟಿಕೆಟ್ ತೊಗೊಂಡು ಕೌಂಟ್ರಲ್ಲಿ ನಾವು ಅಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು. ಹೋಗಿ ಬಂದ್ವಿ ಸ್ನೇಹಿತರೆ. ಹಾಗೆ ನೋಡಿ, ಬೋಟಿಂಗ್ ಮುಗಿಸ್ಕೊಂಡು ಸಂಜೆ ವೇಳೆ ಅದೇ ಪಕ್ಕದಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಸ್ನೇಹಿತರೆ. ನಮ್ಮ ಕೊಲೀಗ್ಸ್ ಎಲ್ಲ ಜೊತೆಲಿರುವ ಮುಗಿಸ್ಕೊಂಡು ಮಳೆಗಾಲದಲ್ಲಿ ಅತಿ ಹೆಚ್ಚಾಗುತ್ತೆ, ಈಗ ಬೇಸಿಗೆ ಕಾಲದಲ್ಲೂ ಇಷ್ಟ ನೋಡಿ. ಈಗ ನಮ್ಮ ಸ್ಟಾರ್ಟ್ ಆಯಿತು KRSನ ಒಂದು ಲೈಟ್ ಹೌಸು. ನೋಡಿ ಅಲ್ಲೂ ಬನ್ನಿ, ಖುಷಿಪಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ಭುತವಾದ ಒಂದು ಲೈಟ್ ಹೌಸು ಇದು. ಕಾರಂಜಿ ಅಂತ ಹೇಳ್ತೀವಲ್ಲ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ನೋಡಿ ಖುಷಿ ಪಡೀರಿ ಸ್ನೇಹಿತರೆ. ನಾವು ಹೋದಾಗೆ ಬೆಳಕಿತ್ತು ಸ್ನೇಹಿತರೆ. 28ನೇ ತಾರೀಕು ಅದು ಸಂಜೆ ಕತ್ಲಾಗಿರಲ್ಲ. 6:45-50 ಆದರೂ ಕತ್ಲಾಗಿರಲ್ಲ. ಬೇರೆ ಟೈಮ್ನ ಕತ್ಲಾಗಿರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕತ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾಹುಬಲಿ ಸಾಂಗು ಮಕ್ಕಳ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಿಕ್ಕ ಮಕ್ಕಳು ಕರ್ಕೊಂಡೋಗಿ ಈ ಥರ ಒಂದು ಟ್ರಿಪ್ ಅಲೈನ್ಸಸ್ ಅಂತೆಲ್ಲ ಮೈಸೂರಲ್ಲಿ ಒಂದು 2 ಡೇಸ್ ಇದ್ಕೊಂಡು ಒಂದು ದಿನ ಹೋಗಿ ಅಲ್ಲಿ ನೈಟ್ ಸ್ಟೇ ಆಗಿ, ಅದು ನೈಟ್ ಸಂಜೆನೇ ಮಾಡೋದು. ಅಲ್ಲಿ 6:30ಗೆ ಸ್ಟಾರ್ಟ್ ಆಗುತ್ತೆ. 6:30ಯಿಂದ 10 ನಿಮಿಷ, ಕೇವಲ 10 ನಿಮಿಷ ಮಾತ್ರ ಅಷ್ಟು ತರಕಾರಿ. ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 2 ಡೇಸಲ್ಲಿ ಸ್ಟೇ ಆದರೆ ತುಂಬ ಚೆನ್ನಾಗಿರುತ್ತೆ. ಮೈಸೂರೆಲ್ಲ ನೋಡಿಕೊಂಡು, ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿಕೊಂಡು, ಮಕ್ಕಳಿಗೆಲ್ಲ ತೋರಿಸ್ಕೊಂಬರೋಕ್ಕೆ ತುಂಬ ಚೆನ್ನಾಗಿದೆ ಒಂದು ಪ್ಲೇಸಸ್ಸು.
ಮಕ್ಕಳಿಗೆ ರಜೆ ಇರುತ್ತಲ್ಲ, ಈಗ ಈ ಸ್ಕೂಲ್ ಹಾಲಿಡೇ ಇದೆ, ಅದು ತುಂಬ ಸಾವಿರಾರು ಜನ ಬಂದಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕಾರಂಜಿ ತುಂಬ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲ್ಲಿ ನುಡಿಸ್ತಾರೆ. ನೋಡೋದಕ್ಕೆ ಅದು ಕಣ್ಣು ಸಾಲು ಸ್ನೇಹಿತರೆ, ನೋಡಿ. ಒಂದು ನೈಟು 6:50ರಿಂದ 6:30ಯಿಂದ ನೈಟ್ 8:30ವರೆಗೂ ಒಂದು ಎಷ್ಟು ಶೋ ಆಗುತ್ತೋ ಅಷ್ಟು ಶೋ ನಡೆಸ್ತಾ ಇರ್ತಾರೆ, ಸ್ಟೆಪ್ ಬೈ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸ್ನೇಹಿತರೆ. ಒಂದು ಸಲ ನೋಡಿದ್ರೆ ಸಾಕು, ಖುಷಿಯಾಗುತ್ತೆ. ಕಾರಂಜಿ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. 6:30ಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಕತ್ಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕತ್ಲು ಸ್ವಲ್ಪ ನಮಗೆ ಬೆಳಕಿತ್ತು, ಸ್ವಲ್ಪ ಮೊಬ್ಬು ಬೆಳಕಿತ್ತು, ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕತ್ಲಾದರೆ, ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಹೋಗಿ ಬನ್ನಿ, ಮಕ್ಕಳು ಕರ್ಕೊಂಡೋಗಿ, ಚಿಕ್ಕ ಮಕ್ಕಳು ಕರ್ಕೊಂಡೋಗಿ, ತುಂಬ ಖುಷಿ ಪಡ್ತವೆ. ಹ್ಯಾಪಿಯಾಗಿರ್ತಾರೆ ಮಕ್ಕಳು, ಖುಷಿಯಾಗ್ತಾರೆ. ತುಂಬ ಚೆನ್ನಾಗಿದೆ. ಸೌಂಡ್ಸು ಎಫೆಕ್ಟು ಚೆನ್ನಾಗಿದೆ. ಆ ಸೌಂಡ್ ತಕ್ಕನಾಗಿ ವೀಡಿಯೋ ಸಾಂಗ್ಸ್ ತಕ್ಕನಾಗಿ ಅದು ಕಾರಂಜಿ ನೃತ್ಯ ಮಾಡೋದು ತುಂಬ ಅದ್ಭುತವಾಗಿದೆ. ನೋಡಿ, ನಮ್ಮ ಬಾಹುಬಲಿ ಸಾಂಗಿನ ತಕ್ಕನಾಗಿ ಅದನ್ನು ಕಾರಂಜಿ ಆಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆಡಿದ ತಕ್ಕನಾಗಿ ಅದೊಂದು ಕಾರಂಜಿ ಡ್ಯಾನ್ಸಸ್ಸು ಅದು ಹೇಗೆ ನೃತ್ಯ ಮಾಡುತ್ತೆ ಆ ಆಡಿದ ತಕ್ಕನಾಗಿ ನೃತ್ಯ ಮಾಡಿಸ್ತಾರೆ. ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ವಿಶ್ವೇಶ್ವರವ್ರು ಎಷ್ಟು ತಲೆ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾರಂಜಿ ಅವೆಲ್ಲ ಮಾಡಿದ್ದಾರೆ. ಡ್ಯಾಮ್ ಕಟ್ಟಿಸಿದ್ದಾರೆ. ಇಂಜಿನಿಯರ್ ಸೂಪರ್ ತಲೆ. ನಮ್ಮ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಗ್ರಾಮದಲ್ಲಿ ವಾಸಿರುವ ಸರ್ ವಿಶ್ವೇಶ್ವರ ಅವ್ರದ್ದು. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಒಂದು ಸಲ ಆದರೂ ಹೋಗಿ ಒಮ್ಮೆ ಭೇಟಿ ಕೊಡಿ. ಮೈಸೂರು ಪ್ಯಾಲೇಸ್ ಇದೆ, ಕಾರಂಜಿ ನೋಡ್ಬೋದು, ಡ್ಯಾಮ್ ನೋಡ್ಬೋದು, ಬೋಟಿಂಗ್ ಮಾಡ್ಬೋದು, ಸುತ್ತಮುತ್ತಲಿರೋ ಪ್ರದೇಶನೆಲ್ಲ ನೋಡ್ಬೋದು, ಮತ್ತು ಪ್ಯಾಲೇಸ್ ಗ್ರೌಂಡ್ ನೋಡ್ಬೋದು, ಮತ್ತು ಝೂ ಇದೆ. ತುಂಬ ಪ್ಲೇಸಸ್ ಇದ್ದಾವೆ ನೋಡೋದಕ್ಕೆ. ತುಂಬ JRS ಪಾರ್ಕ್ಸ್ ಇದೆ, ಎಲ್ಲ ಇದೆ ನೋಡಿ ಸ್ನೇಹಿತರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮೈಸೂರು ವಾಟರ್ ಪಾಯಿಂಟ್ ಇದೆ, ಬ್ಯಾಕ್ ವಾಟರ್ಸ್ ಇದೆ. ನಮ್ಮ ಚಿತ್ರರಂಗದ ಪೈಲ್ವಾನ್ ಸಾಂಗ್ಸು ಚೆನ್ನಾಗಿದೆ. ನಮ್ಮ ಸುದೀಪ್ ಅವರು ನಟಿಸಿರುವ ಪೈಲ್ವಾನ್ ಸಾಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಥರ ಕಾರಂಜಿ ಕೂಡ ಹಾಡಿಸ್ತಾರೆ. ಮೈಸೂರು ಹೋಗಿ ಬನ್ನಿ ಫ್ಯಾಮಿಲಿ ಜೊತೆ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊರಟ್ರೆ ಒಂದು 2 ಗಂಟೆ, ರಾತ್ರಿ ಹೊರಟ್ರೆ ಬೆಳಗ್ಗೆ 9 ಗಂಟೆಗೆ ಹೋಗ್ತೀರಾ. ಟಿಫನ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸುತ್ತಮುತ್ತ ಇರೋ ಪ್ಲೇಸಸ್ನೆಲ್ಲ ನೋಡ್ಬೋದು. ಒಂದು ಪ್ಯಾಲೇಸ್ಸು ನೋಡಿಕೊಂಡು ಮತ್ತು ಚಾಮುಂಡಿ ಬೆಟ್ಟ ಮತ್ತು ಪ್ಯಾಲೇಸ್ ನೋಡ್ಕೊಂಡು ಬರೋಕ್ಕೆ 2:30 ಆಗುತ್ತೆ. ಆಗ ಲಂಚ್ ಡಿನ್ನರ್ ಟೈಮ್ ಊಟ ಮುಗಿಸ್ಕೊಂಡು, ಅಂದರೆ ರೂಮ್ ಮಾಡಿ ನೀವು ರೂಮಲ್ಲೇ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತು ಸಂಜೆ 3ರಿಂದ 4 ಗಂಟೆಗೆ ಕಾರಂಜಿ KRSಗೆ ಇದೆಲ್ಲ ನೋಡ್ಕೊಬೋದು ಸ್ನೇಹಿತರೆ. 3ರಿಂದ 4 ಗಂಟೆಗೆ ಹೋದರೆ ಸಾಕು. KRSಗೆ 4 ಗಂಟೆಗೆ ಓಪನ್ ಇರುತ್ತೆ. ಅದು ನೋಡಿಕೊಂಡು KRSನೆಲ್ಲ ಸಂಜೆವರೆಗೂ 7 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ಬೋದು. 7 ಗಂಟೆ ಮುಗಿದ್ಮೇಲೆ ನಿಮಗೇನಾದರೂ ಒಂದು ಸ್ಥಳ ಇಷ್ಟ ಆದರೆ ಅಲ್ಲಿ ಸ್ಟೇ ಆಗ್ಬೋದು, ಇಲ್ಲಾಂದರೆ ಹೊರಡ್ಬೋದು. ನೀವೇನಾದರೂ ಸ್ವಂತ ಫ್ಯಾಮಿಲಿ ಕಾರಲ್ಲಿ ಬಂದಿದ್ದರೆ ಹೋಗ್ಬೋದು, ಓನಲ್ಲಿ ಮಾಡ್ಕೊಂಬಂದಿದ್ದರೆ. ಇಲ್ಲ ನೀವೇನಾದರೂ ಟ್ರೈನಲ್ಲಿ ಹೋಗಿದೆ ಅಂದರೆ ಅಲ್ಲೇ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಆದರೂ ಬರ್ಬೋದು. ನೋಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಬರ್ಬೋದು.
ದೊಡ್ಡಬಳ್ಳಾಪುರದಿಂದ ಒಂದು 350 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರು 350 ಆಗುತ್ತೆ. ಚೆನ್ನಾಗಿದೆ. ಹೇಳಿದ್ವಲ್ಲ, ಅದು ಟ್ರೈನ್ ಕೂಡ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಟ್ರೈನು ನೈಟು ಟ್ರೈನ್ ಆದರೆ ನಿಮಗೆ ಅದೇ ಹೇಳ್ದಂಗೆ ನೈಟ್ ಟ್ರೈನ್ ಇದೆ. ಮತ್ತು ನೈಟು ನಿಮಗೆ ಅದು 4:10 4:20 ಟ್ರೈನ್ ಇದೆ ನೈಟು. ಬೆಳಗಿನ ಜಾವ 8:00 ಹೋಗ್ತೀರ. ಅಂದರೆ ಬೆಳಗಿನ ಜಾವನೇ ಅದು ಟ್ರೈನ್, ಅದು 4:00 4:10 ಟ್ರೈನ್ ಐತೆ. ಬೆಳಗಿನ ಜಾವ 8:00 ಹೋಗಿ ಮೈಸೂರಲ್ಲಿ ಇಳಿತೀರ. ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ದೊಡ್ಡಬಳ್ಳಾಪುರದಿಂದನೂ ಕೂಡ ಟ್ರೈನ್ ಅವೈಲೇಬಲ್ ಅಂದರೆ ಡೈರೆಕ್ಟ್ ಇದೆ ಟ್ರೈನು ಮೈಸೂರಿಗೆ. ಮತ್ತು ಅಲ್ಲಿಂದ ನೈಟು ಟ್ರೈನ್ ಇದೆ, ಅದು 6:00. ನೀವು ಕಾರಂಜಿ ಎಲ್ಲ ನೋಡ್ಕೊಂಡು ಬರೋಕ್ಕಾಗಲ್ಲ. ಮತ್ತು ಒಂದಿನ ಸ್ಟೇ ಆಗ್ಬಿಟ್ಟು ಅದು ಬೆಳಗ್ಗೆ ಅವತ್ತಿನ ದಿನಕ್ಕೆ ನೈಟ್ 6:00 ಹಂಪಿ ಎಕ್ಸ್ಪ್ರೆಸ್ ಇದೆ, ಡೈರೆಕ್ಟ್ ದೊಡ್ಡಬಳ್ಳಾಪುರಕ್ಕಿದೆ. ಅದನ್ನು ಬುಕ್ ಮಾಡ್ಕೊಂಡಾದರೂ ಬರ್ಬೋದು. ಇಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನನ್ನ ಅನಿಸಿಕೆ, ಭಾವನೆಗಳು. ತುಂಬ ಕಡೆ ಸಬ್ಸ್ಕ್ರೈಬರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಹಾಕಿ ಸ್ನೇಹಿತರೆ. ನಾನು ಒಳ್ಳೆ ವಿಡಿಯೋ ಮಾಡಿ ನಿಮ್ಮದೇ ತರ್ತೀನಿ. ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ, ಮತ್ತು ಒಳ್ಳೊಳ್ಳೆ ಔಷಧಿ ಗಿಡಗಳು, ಆಯುರ್ವೇದಿಕ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಮ್ಮೆ ಆದರೂ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಅದ್ಭುತವಾದ ನಮ್ಮ ಇಂಡಿಯನ್ಸ್ ನೃತ್ಯವನ್ನು ಕೂಡ ಕಾರಂಜಿಯಲ್ಲಿ ಆಡಿಸಿದ್ದಾರೆ. ಫ್ಲ್ಯಾಗ್ಸು, ಕೇಸರಿ, ಬಿಳಿ, ಹಸಿರು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮಕ್ಕಳು ಕರ್ಕೊಂಡೋಗಿ ತುಂಬ ಖುಷಿ ಪಡ್ತಾರೆ, ತುಂಬ ಖುಷಿ ಆಗ್ತಾರೆ, ಹ್ಯಾಪಿ ಆಗ್ತಾರೆ. ನಮ್ಮ ಅಪ್ಪ ಅಮ್ಮ ಇದೊಂದು ತೋರಿಸಿದ್ದಾರೆ ಅಂತ ಖುಷಿಯಾಗಿರ್ತಾರೆ ಮಕ್ಕಳು. ಇಲ್ಲಿಗೆ ಮುಗಿತು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಸಿಗೋಣ. ಮತ್ತೆ ಸಿಗುತ್ತೀನಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಒಳ್ಳೆ ವಿಡಿಯೋ ಮಾಡಿ ತರ್ತೀನಿ. ಸಿಗೋಣ. ನೋಡ್ತಾ ಇರಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಕಾರಂಜಿ ಮುಗಿಸ್ಕೊಂಡು 7 ಗಂಟೆಗೆ ಮುಗೀತು ಸ್ನೇಹಿತರೆ. ಹೊರಟೆವು. ತುಂಬ ಸಾವಿರಾರು ಜನ. ಆ ಸಾವಿರಾರು ಜನದಲ್ಲಿ ಮಧ್ಯದಲ್ಲಿ ನಾವು ಹೊರಟು ಬಂದ್ವಿ ಕಾರಲ್ಲಿ. ನಮ್ಮ ಪಯಣ ನಮ್ಮ ಹೋಟೆಲ್ಗೆ ನಾವು ಬಂದು ಸ್ಟೇ ಆದ್ವಿ ಸ್ನೇಹಿತರೆ. ನೈಟು ಸ್ಟೇ, ಡಿನ್ನರ್ ಮುಗಿಸ್ಕೊಂಡು ನೈಟು ಸ್ಟೇ ಆಗಿ ಊಟ ಮುಗಿಸ್ಕೊಂಡು, ಅದು ಇಂಕಲಲ್ಲಿದೆ, ಮೈಸೂರು ಇಂಕಲಲ್ಲಿ ಹೋಟೆಲು, ರುಚಿ ಹೋಟೆಲು. ಆ ಹೋಟೆಲಲ್ಲಿ ಮುಗಿಸ್ಕೊಂಡು ತದನಂತರ ನಾವು ಬೆಳಗ್ಗೆ ಎದ್ದು ನಮ್ಮ ಮೀಟಿಂಗ್ ಮುಗಿಸ್ಕೊಂಡು ಸಂಜೆ 6:00 ಮೀಟಿಂಗ್ ಮುಗೀತದೆ. ಸಂಜೆ 6:00 ಮೀಟಿಂಗ್ ಮುಗಿದ್ಮೇಲೆ ಸ್ನೇಹಿತರೆ ನಾವು ಮೈಸೂರಿಂದ ಟ್ರೈನ್ ಅಂದರೆ ಇಂಕಲ್ಲಿಂದ ಮೈಸೂರು ಅಂದರೆ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಬಂದು, ಆಟೋಯಿಂದ ನಾವು ತದನಂತರ ಆಟೋದಲ್ಲಿ ಬಂದು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಆ ರೈಲ್ವೆ ಸ್ಟೇಷನ್ ಬಂದು ಮೈಸೂರಿಂದ ಚೆನ್ನೈ ಎಕ್ಸ್ಪ್ರೆಸ್ ರೈಲ್ವೆ ಸ್ಟೇಷನು. ಚೆನ್ನೈ ಎಕ್ಸ್ಪ್ರೆಸ್ಗೆ ಎಕ್ಕಿದಾಗ ನೈಟು 8:15 ನೈಟ್ 8:15 ಎಕ್ಕಿದಾಗ ಬೆಂಗಳೂರಿಗೆ 10:55 ಬೆಂಗಳೂರಿಗೆ ತಗೊಂಬಂದು ಬಿಡ್ತಾರೆ. ನಾವು ಅಲ್ಲಿಂದ ಮತ್ತೆ ತುಂಬ ಮಳೆ ಹಾಗೆ ಮೈಸೂರು ತುಂಬ ಮಳೆ ಬಂದಿತ್ತು. ತುಂಬ ಮಳೆ ಬಂದಿತ್ತು. ನಾವು ಟ್ರೈನ ಬರುವಾಗ ಅಷ್ಟು ಮಂಡ್ಯದಲ್ಲಿ 9:00
ಬೆಂಗಳೂರು ಟ್ರಾಫಿಕ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ಬಸ್ಸು ಹುಡುಕಿ ಗೌರಿಬಿದನೂರು ಬಸ್ ಸಿಕ್ತು. ಹಿಂದಕ್ಕೆ ದೊಡ್ಡಬಳ್ಳಾಪುರಕ್ಕೆ ನೈಟ್ ಬರೋಕ್ಕೆ 12:45 ದೊಡ್ಡಬಳ್ಳಾಪುರಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಗಾಡಿ ತೊಗೊಂಡು ಹೊರಟೇನು. ಇದೇ ನಮ್ಮ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಗಾಡಿ ಪಾರ್ಕ್ ಮಾಡಿದ್ವಿ, ತೊಗೊಂಡು ನಾವು ದೊಡ್ಡಬಳ್ಳಾಪುರದಿಂದ ಮನೆಗೆ ಬಂದೆ ಸ್ನೇಹಿತರೆ. ಇಂದು ಈ 2 ದಿನದ ಸ್ಟೋರಿ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿ ಬೆಲ್ಲೇ ಕೊಟ್ಟು ನಿಲ್ತೀರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಂದರೂ ಸ್ನೇಹಿತರಿಗೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಿದ್ರು ತಿಳಿಸಿ ಸ್ನೇಹಿತರೆ. ಮತ್ತೆ ವೀಡಿಯೋ ಮಾಡುತ್ತಾ ಇರ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.